ಒಳಗಡೆ ಮತ್ತೊಂದು ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನ ಬರ್ತಾ ಇದೀವಿ. ರೋಡ್ ಸೈಡಲ್ಲೇ ಇದೆ, ಕೇಳ್ಕೊಂಡು ಬರ್ಬೋದು. ನೋಡೋಣ ಹೇಗಿದೆ ಅಂತ. ಹೊಯ್ಸಳರ ಕಾಲದ ಮತ್ತೊಂದು ದೇವಾಲಯವನ್ನು ಭೇಟಿ ಮಾಡ್ತಾ ಇದ್ದೀವಿ. ಪಾಪ ನೋಡಿ, ಯಾರೋ ದೊಡ್ಡವರು ಗುರುಗಳು ಬಂದು ಬಾಗಿಲು ತೆಗೆದು ಹೊರಗಡೆ ಹೆಚ್ಚಿನ ಕೆತ್ತನೆಗಳಿಲ್ಲ, ಆದ್ರೂ ಪರವಾಗಿಲ್ಲ. ನೋಡ್ಬೋದು ಜಗತ್ತಿನ ಮೇಲೆ ನೋಡಿ, ಇದನ್ನೇ ಜಗತ್ತಿನ ಪ್ಲಾಟ್ಫಾರ್ಮು. ಇದೊಂದು 3.5 ಅಡಿ 4 ಅಡಿ ಇದೆ ನೋಡಿ ಪ್ಲಾಟ್ಫಾರ್ಮು. ನೋಡಿ ಇಲ್ಲಿ ಮೇಲೆ ಕಳಶ ಕಾಣಿಸ್ತಿದೆ. ಲಕ್ಷ್ಮೀ ನಾರಾಯಣ ಗೋವಿಂದ ಗೋವಿಂದ. ಗುರುಗಳೇ, ತಮ್ಮ ಹೆಸರು? ರಾಮಸ್ವಾಮಿ ಅವರು, ನಮಸ್ಕಾರ. ತುಂಬಾ ನಿಮ್ಮ ಒಂದು ಕೋರಿಕೆಯಿಂದ ನಮ್ಗೆ ಇವತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಲಕ್ಷ್ಮೀನಾರಾಯಣ ದೇವಸ್ಥಾನ ಅಲ್ಲ? ಬೇಡ, ನೀವು ಇಲ್ಲೇ ಕೂತ್ರಿ. ಹಾ ನೋಡಿ, ಆ ಸುತ್ತಲೂ ಚೆನ್ನಾಗಿದೆ ಜಾಗ. ಒಂಚೂರು ಪಾತ್ರೆ ನಿಮ್ಗಳನ್ನ ಕ್ಲೀನ್ ಮಾಡ್ಕೋಬೇಕು. ದೀಪ ಉಳಿತಿದ್ಯಾ ನೋಡಿ, 2 ದೀಪ ಉಳಿತಾ ಇದೆ. ಹಾ, ಲಕ್ಷ್ಮೀನಾರಾಯಣ. ಇಲ್ಲಿ ನೋಡಿ, ಈ ಕಡೆ ಚಾರ್ಜ್ ಬಿಡ್ತೀಯಪ್ಪ. ಇಲ್ಲೇ ಇಲ್ಲ, ಬೇಲೂರು ತಾಲೂಕು, ಅಡಗೂರು, ಹಾಸನ ಜಿಲ್ಲೆ, ಪುರಾತನ ಗ್ರಾಮದಲ್ಲಿ ಒಂದು ಕನಿಷ್ಠ 11ನೇ ಶತಮಾನದಿಂದಲೇ ಅಸ್ತಿತ್ವದಲ್ಲಿದೆ ನೋಡಿ. ಇದು ನಂಜಪ್ಪನವರು. ಓಹೋ, ಬಹಳ ಚೆನ್ನಾಗಿದೆ. ಕೃಷ್ಣ ಇದೆಪ್ಪ ಇಲ್ಲಿ. ಹಾ, ಕೃಷ್ಣ ಇಲ್ಲ. ಓಹೋ, ಕಾಳಿಂಗ ಮರ್ದನ ಕೃಷ್ಣ. ಕಾಳಿಂಗ ಮರ್ದನ ಅಲ್ಲ, ಹಿಂದೆ ಹಾವಿದೆ. ಇಲ್ಲ ಇದೆ. ಓ, ಇದು ಕಾಲು ಹೋಗ್ಬಿಟ್ಟಿದೆ ವಿಗ್ರಹ ನೋಡಿ ಇಲ್ಲಿ. ನೋಡಿ ಇಲ್ಲಿ ಗರುಡ ಇದೆ ನೋಡಿ. ಗರುಡ ಇದ್ದಾನೆ ಅಂದ್ರೆ ಇದು ವಿಷ್ಣು ಅಂದ್ರೆ ಕೃಷ್ಣನೇ. ಓ, ಇದು ಬಿದ್ದೋಗಿದೆ ನೋಡಿ. ಎಷ್ಟು ಚಂದ ಇದೆ ಕೃಷ್ಣ. ಕೊಳಲು ನೋಡಿ ಎಷ್ಟು ಚಂದ. ಹಬ್ಬ ನೋಡಿ ಇಲ್ಲಿ ಎಷ್ಟು ಚಂದಾಗಿದೆ. ಹಬ್ಬ ಶಂಕುಚಕ್ರ ಪ್ರಭಾವಳಿ ಇಲ್ಲಿ ನೋಡ್ತಾ ತಗೋಣ. ಕೊಳಲು ಎಷ್ಟು ಚೆನ್ನಾಗಿದೆ, ಕೈ ಎಷ್ಟು ಚೆನ್ನಾಗಿದೆ. ಮೇಲೆ ಕಂಬಗಳು ಬಹಳ ಚೆನ್ನಾಗಿ. ಸ್ವಲ್ಪ ಹಾ, ಇದು ಯಾವ್ದು? ಇದು ಲಲಾಟ ಮೊದಲು ಯಾವ್ದು? ತಾಯಿದೇವರು ಲಕ್ಷ್ಮೀ ಬೇಕಾ? ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಓ, ಹಂಸ ಇದೆ. ಹಂಸ ಇದೆ ಅಂದ್ರೆ ಶಾರದೆ. ಹೌದು, ಇಲ್ಲಿ ನೋಡಿ, ಇಲ್ಲಿ ಕೈಯಲ್ಲಿ ಪುಸ್ತಕ ಇಟ್ಕೊಂಡಿದೆ. ಚೆನ್ನಾಗಿದೆ. ಅದು ಶಾಸನ ಇದೆ ಇಲ್ಲವೇ? ಸುಬ್ರಹ್ಮಣ್ಯ ಭುವನೇಶ್ವರಿ. ಇದು ಸುತ್ತಲೂ ಪುಸ್ತಕ ಇದೆಯಾ? ಹಬ್ಬ ಬಹಳ ಚೆನ್ನಾಗಿದೆ ನೋಡಿ. ಇಲ್ಲಿ ಕೆಳಗಡೆ ಹಂಸ ಇದೆ. ಹಂಸ ಹೌದು. ಓ, ಹೌದಾ? ನೋಡ್ರ, ಗೊತ್ತಾಗಿಲ್ಲ. ಅಡಗೂರಿಂದ ಅಡಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು. ಹಾ, ನೋಡ್ರ, ಚಂದ ಆಯ್ತು ಬಿಡಿ. ಹಾ, ಅಡಗೂರಿನಲ್ಲಿರುವ ಒಂದು
ಸಣ್ಣದಾದ ಒಂದು ದೇವಸ್ಥಾನ, ತುಂಬ ಚೆನ್ನಾಗಿದೆ. 4 ಅಡಿ ಜಗತ್ತಿ ಮೇಲೆ ಅಂದರೆ ಪ್ಲ್ಯಾಟ್ಫಾರ್ಮ್ ಮೇಲೆ ಈ ಒಂದು ದೇವಾಲಯವನ್ನು ಕಟ್ಟಲಾಗಿದೆ. ಅಡಗೂರಿಂದ ಜಸ್ಟು ಒಂದು 2 ನಿಮಿಷ ಒಳಗಡೆ. ಭಾಳ ಸುಂದರವಾಗಿ ಕೆತ್ತಿದ್ದಾರೆ, ನೋಡ್ಬೋದು. ಕಲ್ಲಿನ ದೇವಸ್ಥಾನ, ಲಕ್ಷ್ಮೀನಾರಾಯಣ. ಅದರಲ್ಲಿ ಇದು ವಿಶೇಷ ಏನಪ್ಪ ಅಂದರೆ, ಈ ದೇವಾಲಯದ ಒಳಗಡೆ 3 ಗರ್ಭಗುಡಿಯುಳ್ಳ ದೇವಾಲಯಗಳಾಗಿದೆ ಇದು. ಒಂದು ಗರ್ಭಗುಡಿಯಲ್ಲಿ ವೇಣುಗೋಪಾಲ ಸ್ವಾಮಿ, ಮತ್ತೊಂದು ಗರ್ಭಗುಡಿಯಲ್ಲಿ ಆಸೀನ ಸರಸ್ವತಿ ಶಾರದೆ ಆಸೀನರಾಗಿರ್ತಕ್ಕಂಥ ಅಂಕುಶ ಪುಸ್ತಕ. ಭಾಳ ಚೆನ್ನಾಗಿದೆ ದೇವಸ್ಥಾನ ಇದುವೆ, ನೋಡ್ಬೋದು. ಆನ್ ದ ವೇ ಹೋಗ್ತಾ ಈ ಒಂದು ಕಲ್ಲಿನ ದೇವಾಲಯನ ವೀಕ್ಷಿಸಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ.